ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಎಐ ದುರ್ಬಳಕೆಗೆ ತಡೆ, G20 ಶೃಂಗಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಒತ್ತಾಯ. ಪಾಕ್ನ ಸಿಂಧ್ ನಮ್ಮ ವಶ ಆಗಬಹುದು, ರಾಜನಾಥ್. ಪಿಒಕೆ ಜತೆ ಇನ್ನೊಂದು ಭಾಗ ಮರುವಶಕ್ಕೆ ಯತ್ನ. ಸಿಂಧ್ ಎಂದಿಗೂ ಭಾರತದ ಭಾಗ್ಯ, ರಕ್ಷಣಾ ಸಚಿವ. 28ರಿಂದ ಅಂಗನವಾಡಿಗಳಲ್ಲಿ ಎಲ್ಕೆಜಿ ಯುಕೆಜಿ ತರಗತಿ. ಐಸಿಡಿಎಸ್ ಸುವರ್ಣ ಮಹೋತ್ಸವ. ಅಕ್ಕಪಡೆ ಗೃಹಲಕ್ಷ್ಮಿ ಸಹಕಾರಿ ಬ್ಯಾಂಕ್ಗೂ ಚಾಲನೆ. ಸಂಸದ್ ಖೇಲ್ ಮಹೋತ್ಸವ ಸಮಾರೋಪದಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ. ಭವ್ಯ ಭಾರತ ನಿರ್ಮಿಸಲು ಕ್ರೀಡೆ ಸಹಕಾರಿ. ಅಂಧ ಮಹಿಳೆಯರ ಟಿ20 ವಿಶ್ವಕಪ್. ಕನ್ನಡ ಕುವರಿಯ ತಂಡಕ್ಕೆ ವಿಶ್ವಕಪ್. ಭಾರತಕ್ಕೆ 7 ವಿಕೆಟ್ ಜಯ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಹಳದಿ ಮೆಟ್ರೋದಲ್ಲಿ ಪ್ರತಿನಿತ್ಯ 1 ಲಕ್ಷ ಜನರ ಪ್ರಯಾಣ. ಕೇವಲ 5 ರೈಲುಗಳಷ್ಟೇ ಕಾರ್ಯಾಚರಣೆ ನಡೆಸಿದರೂ ಪ್ರಯಾಣಿಕರ ಸಂಖ್ಯೆ ಅಧಿಕ. ನ್ಯಾಯಮೂರ್ತಿ ಸೂರ್ಯಕಾಂತ್ ಸಿಜೆಐ ಆಗಿ ಇಂದು ಪ್ರಮಾಣ. ಮಕ್ಕಳಿಗೆ ವಾಯು ಮಾಲಿನ್ಯ ಕಾಯಿಲೆ. ಮಾಲಿನ್ಯ ಸಂಬಂಧಿತ ವಿಮಾ ಕ್ಲೇಮ್ ಪಡೆಯುವವರಲ್ಲಿ ಚಿಣ್ಣರೇ ಹೆಚ್ಚು. ಬಿಹಾರ 6 ಜಿಲ್ಲೆಗಳ ತಾಯಂದಿರ ಎದೆಹಾಲಲ್ಲಿ ಯುರೇನಿಯಂ. ದೆಹಲಿಯ ಏಮ್ಸ್, ಬಿಹಾರದ ಕ್ಯಾನ್ಸರ್ ಸಂಶೋಧನಾ ಸಂಸ್ಥೆ ನಡೆಸಿದ ಜಂಟಿ ಸಂಶೋಧನೆ. ಆಸ್ಟ್ರೇಲಿಯನ್ ಓಪನ್ ಸೂಪರ್ ಪ್ರಶಸ್ತಿ ಗೆದ್ದ 2ನೇ ಭಾರತೀಯ. ಲಕ್ಷ್ಯ ಸೇನ್ಗೆ ಒಲಿದ ಬ್ಯಾಡ್ಮಿಂಟನ್ ಪ್ರಶಸ್ತಿ.